ಸದನದ ಕಾರ್ಯಕಲಾಪಗಳಿಗೆ ಅಡ್ಡಿ ಮಾಡಿದ ಬಿಜೆಪಿ ಸದಸ್ಯರ ಅಮಾನತನ್ನ ವಾಪಸ್ ತೆಗೆದುಕೊಂಡಿರುವ ನಿರ್ಧಾರ ಸದನದ ಪಾವಿತ್ರತೆಯನ್ನ ನಾಶಗೊಳಿಸಿದ್ದು, ಇದು ಸಂವಿಧಾನ ವಿರೋಧಿಯಾಗಿರೋದಲ್ಲದೆ ಕಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿದೆ ಎಂದು ಮಾಜಿ ಸಂಸದ ಆಯನೂರು ಮಂಜುನಾಥ್ ಹೇಳಿದ್ದಾರೆ. ಅಮಾನತು ವಾಪಸ್ ನಿರ್ಧಾರ ಸರಿಯಿಲ್ಲ, ಇದು ಸಂವಿಧಾನಿಕವಾಗಿ ವಿರೋಧವಾಗಿದೆ. ವಿರೋಧ ಪಕ್ಷದ ವಿಪಕ್ಷ ನಾಯಕ ಸೇರಿದಂತೆ ಸಭಾಧ್ಯಕ್ಷರ ನಡುವೆಯೇ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು, ಕಾನೂನು ಸಚಿವರು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಆದರೆ ಈ ನಿರ್ಧಾರವನ್ನು ತೆಗೆದುಕೊಳ್ಳುವ ಹಕ್ಕು ಸ್ವತಃ ವಿಧಾನಸಭಾ ಅಧ್ಯಕ್ಷರಿಗೆ ಇಲ್ಲ. ಸದನ ಸರ್ವೋಚ್ಚವಾಗಿದೆ. ಇವರುಗಳೆಲ್ಲ ಇದರ ಒಂದು ಭಾಗ ಮಾತ್ರ. ಸದನಕ್ಕೆ ಮಾಡಿದ ಅವಮಾನವಿದು ಅಂತ ಹೇಳಿದರು. ಇನ್ನು ಬಿಜೆಪಿ ಸದಸ್ಯರ ಅಮಾನತು ನಿಯಮ 348ರ ಪ್ರಕಾರ ತೆಗೆದುಕೊಳ್ಳಲಾಗಿದೆ. ಆದರೆ ಅಮಾನತು ವಾಪಸ್ ಪಡೆದಿರೋದನ್ನು ಯಾವ ನಿಯಮದಡಿ ತೆಗೆದುಕೊಳ್ಳಲಾಗಿದೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಸದನದಲ್ಲಿ ತೆಗೆದುಕೊಂಡ ನಿರ್ಧಾರವನ್ನು ಸದನದ ಹೊರಗೆ ತೆಗೆದುಕೊಳ್ಳಲು ಸಾಧ್ಯವೇ ಇಲ್ಲ. ಇದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿದಂತಾಗಿದೆ ಅಂತ ಹೇಳಿದರು. ಮುಂದೆ ಇಂತಹ ತೀರ್ಮಾನಗಳನ್ನು ತೆಗೆದುಕೊಂಡಾಗ ಈ ತಪ್ಪು ನಿರ್ಧಾರವನ್ನೇ ಉಲ್ಲೇಖಿಸಬೇಕಾಗ್ತದೆ. ಹಾಗಾಗಿ ಇದು ಸಂವಿಧಾನ ವಿರೋಧಿಯಾಗಿದೆ. ವಿರೋಧ ಪಕ್ಷದ ನಾಯಕರ ಒತ್ತಾಯಕ್ಕೆ ಮಣಿದು ಈ ನಿರ್ಧಾರ ತೆಗೆದುಕೊಂಡಂತೆ ಕಾಣ್ತಾ ಇದೆ. ಹಾಗಾಗಿ ಇದು ಸದನದ ಇತಿಹಾಸದಲ್ಲಿಯೇ ಒಂದು ಕಪ್ಪು ಚುಕ್ಕೆಯಾಗಿ ಕಾಣಿಸಿಕೊಳ್ಳಲಿದೆ ಅಂತ ಹೇಳಿದರು. ಅಮಾನತ್ತಾಗಿದ್ದಂಥ ಬಿಜೆಪಿ ಶಾಸಕರನ್ನ ಅಮಾನತು ರದ್ದುಗೊಳಿಸಿ ವಾಪಸ್ ತೆಗೆದುಕೊಂಡಂಥ ಒಂದು ನಿರ್ಣಯ ಏನಿದೆ ಅದು ಸಂವಿಧಾನ ವಿರೋಧಿಯಾಗಿದೆ, ಕಾನೂನು ಬಾಹಿರವಾಗಿದೆ. ಸಂಸದೀಯ ವ್ಯವಸ್ಥೆಯೊಳಗೆ ಅತ್ಯಂತ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿಯನ್ನು ಹಾಡಲಾಗಿದೆ. ಕಾರಣ ಅಂತಂದ್ರೆ ಸದನದಲ್ಲಿ ಬೇರೆ ಯಾವುದೋ ವಿಷಯವನ್ನು ಇಟ್ಟುಕೊಂಡು ಆದಂಥ ಗಲಾಟೆಯ ಸಂದರ್ಭದಲ್ಲಿ ಶಾಸಕರುಗಳನ್ನು ಅಮಾನತು ಮಾಡಿ ಕೊನೆಯ ದಿನ ಸದನದ ಕೊನೆಯ ದಿನ ಕೊನೆ ಗಳಿಗೆಯಲ್ಲಿ 6 ತಿಂಗಳ ಅವಧಿಗೆ ಅಮಾನತನ್ನು ಮಾಡಲಾಗಿತ್ತು. ಅಮಾನತನ್ನು ಮಾಡುವಾಗ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆಗಳ ನಿಯಮ 348ರ ಪ್ರಕಾರ ಕಾನೂನು ಮತ್ತು ಸಂಸದೀಯ ಸಚಿವರು ಪ್ರಸ್ತಾವವನ್ನು ಸದನದಲ್ಲಿ ಮಂಡನೆಯನ್ನು ಮಾಡಿದರು. ಸದನದ ಬಹುಮತದ ತೀರ್ಮಾನದ ಆಧಾರದ ಮೇಲೆ ಸದಸ್ಯರನ್ನ ಅಮಾನತು ಮಾಡಿ ಸಭಾಧ್ಯಕ್ಷರು ಆದೇಶವನ್ನು ಹೊರಡಿಸಿದರು. ನಿನ್ನೆ ದಿನ ಸಂಸದೀಯ ನಡವಳಿಕೆಯಲ್ಲಿ ಅತ್ಯಂತ ಹಿರಿತನ ಇರತಕ್ಕಂಥ ಅಗಾಧ ಅನುಭವ ಇರತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, DCM ಶಿವಕುಮಾರ್ ಅವರು, ಕಾನೂನು ಮತ್ತು ಸಂಸದೀಯ ಸಚಿವರು, ಸಭಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ಅಶೋಕ್, ಈ 4-5 ಜನ ಕೂತು ಒಂದು ತೀರ್ಮಾನವನ್ನು ಮಾಡಿದ್ರು, ಅಮಾನತನ್ನು ರದ್ದುಗೊಳಿಸುವಂಥದ್ದು. ಈಗಾಗಲೇ ನಾನು ಪ್ರಸ್ತಾವವನ್ನು ಮಾಡಿದ ಹಾಗೆ ನಿಯಮ 348ರ ಪ್ರಕಾರ ಇವರ ಅಮಾನತನ್ನು ಪ್ರಸ್ತಾವ ಮಾಡಲಾಗಿತ್ತು. ಯಾವ ನಿಯಮದ ಪ್ರಕಾರ ಇವರನ್ನು ವಾಪಸ್ ತೆಗೆದುಕೊಳ್ಳಲಾಗಿದೆ? ಸದನ ತೆಗೆದುಕೊಂಡಂತಹ ತೀರ್ಮಾನವನ್ನ ಸದನದಲ್ಲೇ ವಾಪಸ್ ತೆಗೆದುಕೊಳ್ಳಬೇಕೇ ವಿನಃ ಹೊರಗಡೆ ತೆಗೆದುಕೊಳ್ಳುವಂಥ ಯಾವುದೇ ಅವಕಾಶ ಕಾನೂನಲ್ಲಾಗಲಿ ಸಂವಿಧಾನದಲ್ಲಾಗಲಿ ನಿಯಮಾವಳಿಗಳಲ್ಲಿ ಇಲ್ಲ. ಎಲ್ಲ ಹಿರಿಯರು ಕೂತಿದ್ದಾರೆ. ಅವರ ಹಿರಿತನಕ್ಕೆ ಮತ್ತು ಅವರ ಸಂಸದೀಯ ಅನುಭವಕ್ಕೆ ನಾನು ಗೌರವವನ್ನು ಕೊಡ್ತಾ ಸಂಸದೀಯ ಸಂಪ್ರದಾಯದಲ್ಲಿ ಅತ್ಯಂತ ಒಂದು ಕೆಟ್ಟ ಪದ್ಧತಿಯನ್ನು ನಿನ್ನೆ ಜಾರಿಗೆ ತರಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರಾದಂಥ ಖಾದರ್ ಅವರು ಕೇವಲ ಪ್ರಿಸೈಡಿಂಗ್ ಆಫೀಸರ್, ಸದನದ ಒಳಗೆ ನಡೀತಕ್ಕಂಥ ಎಲ್ಲ
ಸಂಸದೀಯ ವ್ಯವಹಾರಗಳನ್ನು ನಿಯಂತ್ರಿಸಿ ಒಂದು ಹದ್ದುಬಸ್ತಲ್ಲಿಟ್ಟು ಅದರ ತೀರ್ಮಾನವನ್ನು ಅಂತಿಮಗೊಳಿಸ್ತಕ್ಕಂಥವ್ರು. ಪ್ರಿಸೈಡಿಂಗ್ ಆಫೀಸರ್ ಆಗಿ ಅವರಿಗೆ ರೂಲಿಂಗ್ ಅನ್ನೋ ಅಧಿಕಾರ ಇದೆ. ಆದರೆ ಸದನವೊಮ್ಮೆ ತೀರ್ಮಾನ ತೆಗೆದುಕೊಂಡಂಥ ಬದಲಾವಣೆ ಮಾಡುವಂಥ ಒಂದು ಕಿಂಚಿತ್ ಅಧಿಕಾರ ಸಭಾಧ್ಯಕ್ಷರಾದಂಥ UT ಖಾದರ್ ಅವರಿಗೆ ಇಲ್ಲ. ಸದನದ ತೀರ್ಮಾನಕ್ಕೆ ಮೀರಿದವರಲ್ಲ ಇವರು. ನಿನ್ನೆಯ ತೀರ್ಮಾನವನ್ನು 4 ಜನ ಹೊರಗಡೆ ಮಾಡಿದ್ದಾರೆ. ಸದನದ ಒಳಗಿನ ತೀರ್ಮಾನವನ್ನು ಹೊರಗೆ ಬದಲಾಯಿಸುವಂಥ ಪ್ರವೃತ್ತಿ ಮೊಟ್ಟ ಮೊದಲಿದೆ ದೇಶದ ಯಾವುದೇ ಸದನದಲ್ಲಿ, ಇನ್ಕ್ಲೂಡಿಂಗ್ ಪಾರ್ಲಿಮೆಂಟ್ಗಳಲ್ಲಿ ಈ ಥರದ ಘಟನೆ ನಡೆದಿಲ್ಲ. ಸದನ ತೆಗೆದುಕೊಂಡ ತೀರ್ಮಾನವನ್ನು ಹೊರಗೆ ಬದಲಾಯಿಸ್ತಕ್ಕಂಥ ಈ ಪ್ರವೃತ್ತಿ ಸಂವಿಧಾನ ವಿರೋಧಿಯಾದಂಥದ್ದು. ಆ ಥರ ನಿರ್ಣಯವನ್ನು ತೆಗೆದುಕೊಳ್ಳಕ್ಕೆ ಸಾಧ್ಯವೇ ಇಲ್ಲ. ಸಂವಿಧಾನದ ಹುದ್ದೆಗಳಲ್ಲಿರ್ತಕ್ಕಂಥ ಸಾಂವಿಧಾನಿಕ ಜವಾಬ್ದಾರಿ ನಿರ್ವಹಿಸ್ತಿರ್ತಕ್ಕಂಥ ಸಭಾಧ್ಯಕ್ಷ ಖಾದರ್ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು, ಕಾನೂನು ಸಚಿವರು, ವಿರೋಧ ಪಕ್ಷದ ನಾಯಕರು, ಇವರೆಲ್ಲರೂ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥವ್ರು. ಸಾಂವಿಧಾನಿಕ ಹುದ್ದೆಯಲ್ಲಿದ್ದವರು ಅತ್ಯಂತ ಎಚ್ಚರದಿಂದ ಇರಬೇಕಾಗುತ್ತೆ. ಸಂವಿಧಾನದ ಯಾವುದೇ ನಿಯಮಗಳಿಗೆ ಭಂಗ ಬಾರದಂತೆ, ಅದರ ಆಶಯಕ್ಕೆ ವಿರುದ್ಧವಾಗಿ ತೀರ್ಮಾನ ಮಾಡದಿರೋಂಥ ಎಚ್ಚರಿಕೆಯನ್ನು ವಹಿಸಬೇಕು. ಇಲ್ಲಿ ಸ್ವಲ್ಪ ಎಡವಿದ್ದಾರೆ ಇವರು. ಒಂದು ಹಂತದೊಳಗೆ ನಾನು ಪತ್ರಿಕೆಯಲ್ಲಿ ಓದಿ, ವಿಧಾನಸಭೆಯ ಕಾರ್ಯದರ್ಶಿಗಳು ಪದೇ ಪದೇ ಪ್ರಸ್ತಾವವನ್ನು ಮಾಡಿದ್ರು, ಇದನ್ನು ಹೊರಗಡೆ ಮಾಡೋಕ್ಕೆ ಬರೋದಿಲ್ಲ, ಸದನದಲ್ಲೇ ತೀರ್ಮಾನ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಕಾರ್ಯದರ್ಶಿಯವರು ತೆಗೆದುಕೊಂಡು ಬಂದರು. ಪತ್ರಿಕೆಯಲ್ಲೇ ಇದೆ. ಆದರೆ ಸನ್ಮಾನ್ಯ ವಿರೋಧ ಪಕ್ಷ ನಾಯಕರು ಅಶೋಕ್ ಅವರು, ಇಲ್ಲಿ ನಾನಿದ್ದೇನೆ ವಿರೋಧ ಪಕ್ಷದ ನಾಯಕ, ಮುಖ್ಯಮಂತ್ರಿಗಳಿದ್ದಾರೆ, ಸಭಾಧ್ಯಕ್ಷರಿದ್ದಾರೆ, ಉಪಮುಖ್ಯಮಂತ್ರಿ, ಕಾನೂನು ಸಚಿವರಿದ್ದಾರೆ, ಅಂದಮೇಲೆ ಏನು ನೀವು ಬದಲಾಯಿಸಬೇಕು ಅಂತ ಒತ್ತಡವನ್ನು ತಂದು ಮಾಡಿದ್ದಾರೆ. ಇವರು ಯಾರು ಸದನವನ್ನು ಮೀರಿದವರಲ್ಲ, ಸುಪ್ರೀಂ ಅಲ್ಲ ಇವರು. ಸದನದ ಒಂದು ಭಾಗ, ಪಾರ್ಟ್ ಆಫ್ ದಿ ಹೌಸ್. ಸದನ ಸರ್ವೋಚ್ಚ. ಇವರು ಸದನದ ಒಂದು ಭಾಗವಾಗಿ ಕರ್ತವ್ಯ ನಿರ್ವಹಿಸಬೇಕೇ ಹೊರತು ಸದನದ ನಿಯಮಗಳನ್ನು ಉಲ್ಲಂಘಿಸುವಂತಹ, ನಿರ್ಣಯ ಉಲ್ಲಂಘಿಸುವಂತಹ ಯಾವುದೇ ಅಧಿಕಾರ ಇವರಿಗಿಲ್ಲ. ಇವರು ಬೈ ಪ್ರಾಡಕ್ಟ್ ಆಫ್ ದಿ ಹೌಸ್. ಸದನದಿಂದ ಉತ್ಪತ್ತಿಯಾದವರು, ಇವರಿಂದ ಸದನ ಅಲ್ಲ. ಹೀಗಿರುವಾಗ ಸದನ ತೆಗೆದುಕೊಂಡಂಥ ನಿರ್ಣಯವನ್ನು ಬದಲಾಯಿಸೋದಕ್ಕೆ ಸಂವಿಧಾನದಲ್ಲಾಗಲಿ, ವಿಧಾನಸಭೆ ವಿಧಾನ ಪರಿಷತ್ತುಗಳ ಕಲಾಪಗಳ ನಿಯಮಗಳಲ್ಲಾಗಲಿ ಯಾವುದೇ ಅಧಿಕಾರ ಇಲ್ಲ. ನಿನ್ನೆ ತೆಗೆದುಕೊಂಡಂಥ ತೀರ್ಮಾನ ಅತ್ಯಂತ ಕಾನೂನು ಬಾಹಿರ, ಸಂವಿಧಾನ ವಿರೋಧಿ, ಸದನಕ್ಕೆ ಮಾಡಿದಂಥ ಅವಮಾನ. ಇವ್ರಿಗೆ ಕೂತಂಥವರೆಲ್ಲರೂ ದೊಡ್ಡವರೇ ಅಲ್ಲಿ, ಯಾರು ಚಿಕ್ಕವರು ಕೂತಿರಲಿಲ್ಲ. ದೊಡ್ಡವರು ಮಾಡಿದ್ರು ತಪ್ಪೇ, ಸಣ್ಣವ್ರು ಮಾಡಿದ್ರು ತಪ್ಪೇ. ದೊಡ್ಡವರು ತಪ್ಪು ಮಾಡಿದ್ದಾರೆ ಎಂದ ಕಾರಣಕ್ಕೋಸ್ಕರ ಅದು ಸರಿಯಾಗಕ್ಕೆ ಸಾಧ್ಯವೇ ಇಲ್ಲ. ದೊಡ್ಡವರು ಸಣ್ಣ ತಪ್ಪು ಮಾಡಿದರೂ ಕೂಡ ಅದರ ಪರಿಣಾಮ ಭಾಳ ಅಗಾಧವಾಗಿರುತ್ತೆ. ಹಾಗಾಗಿ ದೊಡ್ಡವರು ತಪ್ಪನ್ನು ಮಾಡಬಾರ್ದು. ನಿನ್ನೆ ಅಂತ ಒಂದು ತಪ್ಪು ಆಗೋಗಿದೆ. ಯಾಕೋಸ್ಕರ ಅಷ್ಟೊಂದು ಅರ್ಜೆಂಟಾಗಿ ತೆಗೆದುಕೊಂಡ್ರಿ? ಏನು ತೊಂದರೆ ಆಗಿತ್ತು? ಸದನ ನಡೀತಾ ಇದೆಯಾ? ಸದನ ಏನಾರು ಕರೆದಿದ್ದೀರಾ? ಶಾಸಕರಿಗೆ ಸಮಿತಿಯ ಸಭೆಗಳಲ್ಲಿ ಮಾತ್ರ ಪಾಲ್ಗೊಳ್ಳಕ್ಕೆ ಅಧಿಕಾರ ಇಲ್ಲ ಅಂತ ಆ ನಿಬಂಧನೆಗಳನ್ನು ಹಾಕಿದ್ರು. ಅವರ ಶಾಸಕರಾಗಿ ಕರ್ತವ್ಯ ನಿರ್ವಹಿಸೋದಕ್ಕೆ ಯಾವುದೇ ಅಡಚಣೆ ಇರಲಿಲ್ಲ. ಶಾಸಕರಾಗಿ ಕರ್ತವ್ಯ ನಿರ್ವಹಿಸಬಹುದಿತ್ತು. ಅವರ ಶಾಸಕ ಸ್ಥಾನ ಅಮಾನತ್ತಾಗಿರಲಿಲ್ಲ. ಅದನ್ನು ಅಮಾನತ್ ಮಾಡೋಕ್ಕೂ ಬರೋದಿಲ್ಲ. MLA ಶಿಪ್ಪನ್ನು ಸದನದ ಕಾರ್ಯಕಲಾಪಗಳಿಗೆ ಸಂಬಂಧಪಟ್ಟಂತೆ ಅಮಾನತರಾಗಿದ್ದರೆ ಹೊರತು ಶಾಸಕರಾಗಿ ಕಾರ್ಯನಿರ್ವಹಿಸಕ್ಕೆ ಯಾವುದೇ ಅಡಚಣೆ ಇದುವರೆಗೂ ಇರಲಿಲ್ಲ. ಎಲ್ಲ ಸಭೆಗಳನ್ನ, ಮೀಟಿಂಗ್ಗಳನ್ನ ಮಾಡ್ತಾ ಇದ್ರು ಅವರು. ಒಂದೇ ಒಂದು ನಷ್ಟ ಆಗಿತ್ತು ಅವರಿಗೆ,
ತುಟಿ ಬದ್ದೆ ಮಾತ್ರ, ಕಮಿಟಿ ಮೀಟಿಂಗ್ ಹೋಗತಕ್ಕಂಥ ಬತ್ತಿಗಳು, ಯಾವುದೋ ಕಮಿಟಿ ಒಳಗೆ ಅಲ್ಲಿ ಇಲ್ಲಿ ರಾಜ್ಯ ಪ್ರವಾಸ ಹೋಗ್ಬೋದಾದಂಥ ಒಂದು ಅವಕಾಶ. ಇದು ಬಿಟ್ಟರೆ ಇನ್ನು ಯಾವುದೇ ಅಡಚಣೆ ಆಗಿರಲಿಲ್ಲ. ಹಾಗಿರುವಾಗ ವಿರೋಧ ಪಕ್ಷದ ನಾಯಕರ ಒತ್ತಡಕ್ಕೆ ಮಣಿದು ಅವತ್ತು ವೀರಾವೇಶದಿಂದ ಸಭಾಧ್ಯಕ್ಷರ ನಿರ್ಣಯವನ್ನೇ ಪ್ರಶ್ನೆ ಮಾಡಿ ಟೀಕೆ ಮಾಡಿದಂಥವರು ಎಲ್ಲೋ ರಾಜ್ಯಪಾಲರ ಹತ್ರ ಹೋದರು, ಇವರಿಗೆ ಬಂದು ಗೋಗರೆದರು ಅಂಥೇಳಿ ವಾಪಸ್ ತೆಗೆದುಕೊಳ್ಳೋಕ್ಕೂ ಒಂದು ಕ್ರಮ ಇದೆ. ಆ ಕ್ರಮವನ್ನು ಮೀರಿ ದೊಡ್ಡ ಅಪಚಾರ ಆಗಿದೆ ಇದು. ಕರ್ನಾಟಕ ಸಂಸದೀಯ ನಡವಳಿಕೆಗೊಂದು ಇದು ಕಪ್ಪು ಚುಕ್ಕಿ ಆಗುತ್ತೆ. ಮುಂದಿನ ದಿವಸ ಇದೇ ಒಂದು ಬ್ಯಾಡ್ ಪ್ರೆಸಿಡೆಂಟ್, ಕೆಟ್ಟ ಸಂಪ್ರದಾಯ ಆಗುತ್ತೆ. ನಾಳೆ ಹಾಗಾದರೆ ಸದನದಲ್ಲಿ ಯಾವುದೋ ಒಂದು ತೀರ್ಮಾನ ಆಗಿದ್ದನ್ನು ನಂತರ ಬಂದು ಹೊರಗಡೆ 4-6 ಜನ ಪ್ರಮುಖರು ಕೂತು ಬದಲಾವಣೆ ಮಾಡೋಕ್ಕೆ ಅವಕಾಶ ಇದೆಯಾ? ಒಮ್ಮೆ ಇದಕ್ಕೆ ಅವಕಾಶವನ್ನು ಕೊಡೋದಾದರೆ ಬೇರೆ ಎಲ್ಲಗಳಿಗೂ ಅವಕಾಶವನ್ನು ಕೊಡಬೇಕಾಗುತ್ತೆ. ಕೊನೆಯ ಸಾಲಿನೊಳಗೆ ಘಟನೋತ್ತರ ಅನುಮತಿಯನ್ನು ಪಡಿತೇವೆ ಅಂತ ಹೇಳಿದ್ದಾರೆ. ಪೆಂಡಿಂಗ್ ಅಪ್ರೂವಲ್. ಈ ಸಬ್ಜೆಕ್ಟ್ ಆ ಥರ ಘಟನೋತ್ತರ ಅನುಮತಿಯನ್ನು ಪಡೆಯೋಕ್ಕೆ ಬರುವುದಿಲ್ಲ. ಯಾವ ವಿಷಯಗಳು ಆ ಥರ ಘಟನೋತ್ತರ ತಗೊಳ್ಳೋಕ್ಕೆ ಬರೋದಿಲ್ಲ ಅಂತಕ್ಕಂಥ ನಿಯಮಗಳಿದ್ದಾವೆ. ಯಾವುದೋ ಸಮಿತಿಯ ಅವಧಿ ಎಕ್ಸ್ಟೆಂಡ್ ಮಾಡಬೇಕು, ಈ ಥರ ಸಣ್ಣ ಪುಟ್ಟ ಕೆಲಸಗಳು ಬಿಟ್ಟರೆ ಯಾವುದೋ ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವ್ದಾರು ನೀವು ಕಾನೂನು ಮಾರ್ಪಡಬೇಕಂದ್ರೂ ಕೂಡ ಆರ್ಡಿನೆನ್ಸ್ ತರಬಹುದೇ ಹೊರತು ಸದನ ತೀರ್ಮಾನವನ್ನು ಮಾಡೋಕ್ಕಾಗಲ್ಲ. ಇದು ಆರ್ಡಿನೆನ್ಸ್ ತರುವಂಥ ವಿಷಯವೂ ಅಲ್ಲ. ಹಾಗಾಗಿ ನಿನ್ನೆ ಮಾಡಿರ್ತಕ್ಕಂಥ ತೀರ್ಮಾನ ಸಂಸದೀಯ ವ್ಯವಸ್ಥೆಯೊಳಗೆ ಬಹಳ ದೊಡ್ಡ ಲೋಪ ಇದೆ. ನಿನ್ನೆ ಆಗಿರ್ತಕ್ಕಂಥ ಆದೇಶ ಯಾವುದೇ ದೃಷ್ಟಿಯಿಂದ ಕಾನೂನುಬದ್ಧವಾಗಿಲ್ಲ. ಅದು ಜಾರಿಗೆ ಬರಬಾರದು. ಬಂದರೆ ಅದೊಂದು ಅಪಚಾರ. ಸಂವಿಧಾನ ತಜ್ಞರನ್ನ ಅಥವಾ ಬಹಳ ಹಿರಿಯ ಅನುಭವ ಇರತಕ್ಕಂಥ ದೀರ್ಘಕಾಲ ಸದನ ನಡೆಸಿದಂಥ ರಮೇಶ್ ಕುಮಾರ್ ಅಂತವರು, ಶಿವಮೊಗ್ಗದಲ್ಲಿ ಶಂಕರಮೂರ್ತಿ ಅಂತ ದೀರ್ಘಕಾಲ ನಡೆಸಿದವರು ಇದ್ದಾರೆ, ಕೇಳಿ ನೋಡಿ ಹಾಗೆ ಮಾಡಕ್ಕೆ ಬರುತ್ತಾ ಅಂತ. ಯಾವುದೋ ಒತ್ತಡಕ್ಕೆ ಮಣಿಬಾರದು. ಸಂವಿಧಾನದ ಹುದ್ದೆಯಲ್ಲಿದ್ದಂಥವರು ಒತ್ತಡ ಮತ್ತು ಭಾವಾವೇಶಗಳಿಗೆ ಒಳಗಾಗಬಾರ್ದು. ನಿನ್ನೆ ಆಗಿರತಕ್ಕಂಥ ತೀರ್ಮಾನ ನಾನು ವಿರೋಧಿಸ್ತೇನೆ. ನನ್ನ ವ್ಯಕ್ತಿಗತ ನೆಲೆಯಲ್ಲಿ ಇಂಥದ್ದೇ ಕಾರಣಕ್ಕಾಗಿ ಹೇಳಿದ್ದೇನೆ. ನಾನು ಬಹಳ ಅಂದರೆ ಏನು ಮಾಡಬಹುದಾಗಿತ್ತು. ಇವರೆಲ್ಲ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಸಂವಿಧಾನ ವ್ಯವಸ್ಥೆ ಒಂದು ಸುಮಧುರ ವಾತಾವರಣವನ್ನು ಸೃಷ್ಟಿ ಮಾಡಬಹುದು ಅಂತಾಗಿದ್ದರೆ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಅದಕ್ಕೆ ಚ್ಯುತಿ ಬಾರದಂತೆ ಒಬ್ಬ ಪ್ರತಿನಿಧಿ ಅಥವಾ ಶಾಸಕ ಅವನ ಕರ್ತವ್ಯ ನಿರ್ವಹಿಸಲು ಅನುವು ಮಾಡಿಕೊಡುವ ದೃಷ್ಟಿಯಿಂದ ಸಂವಿಧಾನಕ್ಕೆ ಆಶಯಕ್ಕೆ ಅನುಗುಣವಾಗಿ ಅದಕ್ಕೆ ಚ್ಯುತಿ ಬಾರದಂತೆ ಒಬ್ಬ ಶಾಸಕ ಕರ್ತವ್ಯ ನಿರ್ವಹಿಸಕ್ಕೆ ಅನುಗುಣವಾಗುವ ದೃಷ್ಟಿಯಿಂದ ಸ್ವಲ್ಪ ಆ ಶಿಫಾರಸುಗಳಲ್ಲಿ ಸಡಿಲ ಮಾಡಬಹುದಿತ್ತು. ಅದು ಬಹಳ ಇದಲ್ಲ, ಅದಕ್ಕೆ ಅನುಗುಣವಾಗಿ ಮಾಡಬೇಕೇ ಹೊರತು ಅದರಲ್ಲೂ ಅವಕಾಶ ಇಲ್ಲ. ಮಾಡಿದರೆ ಸಡಿಲ ಮಾಡ್ಬೋದು. ನೀವು ಮೀಟಿಂಗನ್ನು ಅಟೆಂಡ್ ಮಾಡ್ಕೊಂಡು ಹೋಗಿ, ಆದರೆ ನಿಮ್ಮ ಅಮಾನತನ್ನು ಹೇಗೂ ಸದನ ನಡೀತಾ ಇಲ್ಲ, ಮುಂದಿನ ಸದನ ಪ್ರಾರಂಭ ಆದಾಗ ಮೊದಲನೇ ಸಹ ನೀವು ಹೊರಗಡೆ ಕೂತಿರಿ, ಒಳಗಡೆ ಒಂದು ಲೈನಿನ ಅಮಾನತು ನಿರ್ಣಯ ತೆಗೆದುಕೊಳ್ತೀವಿ, ಆಮೇಲೆ ಒಳಗೆ ಬನ್ನಿ ಅಂತ ಹೇಳಬೇಕಾಗಿದ್ದಂಥದ್ದು ಕಡ್ಡಾಯ ಆಯಿತು. ಹಾಗಾಗಿ ಯಾರ್ಯಾರು ಸಂವಿಧಾನವನ್ನು ಭಾಳ ಮಾತಾಡ್ತಾರೆ, ನಮ್ಮ ಅಶೋಕರಂಥವರು ನಾಯಕರುಗಳು, ಅವರೆಲ್ಲ ತೀರ್ಮಾನ ಮಾಡಬೇಕು. ಶಾಸಕರುಗಳು ನಿಜ ಇದು ಸಂವಿಧಾನದ ವಿರುದ್ಧವಾಗಿ ತೀರ್ಮಾನ ಆಗಿದೆ, ದಯಮಾಡಿ ನಾವು ಬರಲ್ಲ, ಕಾನೂನುಬದ್ಧವಾಗಿ ನಮ್ಮ ಅಮಾನತನ್ನು ವಾಪಸ್ ತಗೊಳ್ಳಿ ಅಂತ ಕೇಳಬೇಕು. ಜವಾಬ್ದಾರಿತದ ಶಾಸಕರು ಇವರಾದರೆ. ಶಾಸನ ಮಾಡುವವರೇ ಶಾಸನವನ್ನು ಉಲ್ಲಂಘಿಸುವಂಥ ಮಹಾ ಅಪರಾಧವನ್ನು ಮಾಡಬಾರ್ದು. ಈ ಅಪರಾಧ ಆಗ್ತಾ ಇದೆ, ತಪ್ಪು ಆಗುತ್ತಾ ಇದೆ. ಆ ಕಾರಣಕ್ಕೋಸ್ಕರ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಸಭಾಪತಿಯಾದಂಥ
ಖಾದರ್ ಅವರಿಗಾಗಲಿ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು ಯಾರೇ ಇರಲಿ, ಅಮಾನತನ್ನು ರದ್ದು ಮಾಡುವಂಥ ಅಧಿಕಾರ ಇಲ್ಲದೇ ಇರುವ ಕಾರಣಕ್ಕೋಸ್ಕರ ಮುಂದಿನ ಅಧಿವೇಶನ ಪ್ರಾರಂಭವಾಗುವವರೆಗೆ ಈ ಆದೇಶ ಜಾರಿ ಮಾಡತಕ್ಕದ್ದಲ್ಲ. ಮಾಡಿದರೆ ಸಂವಿಧಾನದ ಆಶಯಕ್ಕೆ ವಿರುದ್ಧ ಆಗುತ್ತದೆ, ಸದನಕ್ಕೆ ಅಪಮಾನ ಆಗುತ್ತೆ. ಆಗಸ್ಟ್ ಹೌಸ್ ಅಂತ ಕರಿತೇವೆ ನಾವು, ಸದನ ಸುಪ್ರೀಂ ಅಂತ ಹೇಳ್ತೇವೆ. ಅದನ್ನು ಪ್ರಶ್ನೆ ಮಾಡ್ದಂಗೆ ಆಗುತ್ತೆ, ಅಂಡರ್ಮೈನಿಂಗ್ ಮಾಡ್ದಂಗೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಿನ್ನೆ ತೆಗೆದುಕೊಂಡಂಥ ತೀರ್ಮಾನವನ್ನು ವಾಪಸ್ ಪಡಿಬೇಕು. ನಿಯಮಬದ್ಧವಾಗಿ ನೀವು ವಾಪಸ್ ತಗೊಳ್ಳೋಕ್ಕೆ ಏನು ಪ್ರಯತ್ನ ಮಾಡ್ಬೋದೋ ಮಾಡಿ, ಅಥವಾ ನಾನು ಆಗಲೇ ಸಜೆಸ್ಟ್ ಮಾಡ್ದಂಗೆ ಅವರ ಕರ್ತವ್ಯ ನಿರ್ವಹಿಸಲು ಅನುಗುಣವಾಗುವಂತೆ, ಸಂವಿಧಾನಕ್ಕೆ ಎದು ಚ್ಯುತಿ ಬಾರದಂತೆ ಅವರ ಸಮಿತಿಗಳಿಗೆ ಹಾಜರಾಗೋದು ಒಂದೇ ಉಳಿದಿರೋದು. ಬಾಕಿ ಏನು ಸಮಸ್ಯೆ ಆಗಿಲ್ಲ. ಅವರಿಗೆ ಸಮಿತಿಗಳಿಗೆ ಹಾಜರಾಗಕ್ಕೆ ಹೇಗೆ ಅವಕಾಶ ಕೊಡಬಹುದು ಅನ್ನೋದನ್ನು ತಜ್ಞರ ಜೊತೆಗೆ ಸಮಾಲೋಚಿಸಿ ಮಾಡಬೇಕು. ಯಾರೇ ಜವಾಬ್ದಾರಿತ ಶಾಸಕರು ಅಲ್ಲಿಯವರೆಗೆ ಹೋಗದೇ ಇರೋದು ಒಳ್ಳೆಯದು. ಹೋದರೆ ತಮಗೋಸ್ಕರ ಕಾನೂನು ಉಲ್ಲಂಘನೆ ಮಾಡಿದರೆ ಸರಿ ಅಂತಾಗುತ್ತೆ. ಬೇರೆ ಉಲ್ಲಂಘನೆ ಆದಾಗ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳುವಂಥ ತಮ್ಮ ನೈತಿಕ ಅಧಿಕಾರವನ್ನು, ಹಕ್ಕನ್ನು ತಾವು ಕಳೆದುಕೊಳ್ತೀರಾ. ನನ್ನ ಅಲ್ಪ ಜ್ಞಾನ, ಅಲ್ಪ ಅವಧಿಯ ಅನುಭವದ ಹಿನ್ನೆಲೆಯಲ್ಲಿ ಇದನ್ನು ಹೇಳ್ತಾ ಇದ್ದೇನೆ. ರಾಜ್ಯದಲ್ಲಿ ಬಹಳಷ್ಟು ಜನ ಸಂವಿಧಾನ ತಜ್ಞರು, ಕಾನೂನು ತಜ್ಞರಿದ್ದಾರೆ. ನನ್ನ ಹೇಳಿಕೆ ಸರಿಯಲ್ಲ ಅಂತ ಇದ್ರ ಬಗ್ಗೆ ಚರ್ಚೆ ಏರ್ಪಡಲಿ. ಪ್ರಜಾತಂತ್ರದ ಆರೋಗ್ಯದ ವ್ಯವಸ್ಥೆಯ ದೃಷ್ಟಿಯಿಂದ ನಾನು ನಂಬಿದ್ದೇನೆ, ನಾನು ಹೇಳ್ತಾ ಇರತಕ್ಕಂಥದ್ದು ಸರಿ ಇದೆ ಅಂತ ನಂಬಿದ್ದೇನೆ. ಇದಲ್ಲ ಅಂತಾದರೆ ಸಾರ್ವಜನಿಕ ಚರ್ಚೆಗಳಾಗಲಿ, ಮಾಧ್ಯಮಗಳಲ್ಲಿ ಚರ್ಚೆ ಆಗಲಿ, ಅವತ್ತಿನ ದಿವಸ ಆದಂಥ ಒಂದು ನಿರ್ಣಯವನ್ನು ಸರಿಪಡಿಸೋಕ್ಕೋಸ್ಕರ ಈ ದೊಡ್ಡ ತಪ್ಪನ್ನು ಮಾಡೋದು ಬೇಡ. ಅವಾಗಲೂ ಜಿಜ್ಞಾಸೆ ಇತ್ತು. ಕೊನೆಯ ದಿನ, ಕೊನೆಯ ನಿಮಿಷ 6 ತಿಂಗಳು ಮಾಡಬಹುದೇ ಅನ್ನೋಂಥ ಒಂದು ಜಿಜ್ಞಾಸೆ ಇತ್ತು. ಸದನ ಮುಗಿಯುವವರೆಗೆ ಅಮಾನತು ಮಾಡುವಂಥದ್ದು, ಈ ಥರದ ಕ್ರಮಗಳಿತ್ತು. ಆ ಥರ ದೀರ್ಘಾವಧಿ ಮಾಡಿದ್ದು ಸರಿಯೇ ಅನ್ನೋಂಥ ಒಂದು ಚರ್ಚೆ ಇತ್ತು. ಅಕಸ್ಮಾತ್ ಅದು ತಪ್ಪಾಗಿದೆ ಅಂತ ಯಾರಾದರೂ ಭಾವಿಸೋದಾದರೆ ಆ ತಪ್ಪನ್ನು ಮುಚ್ಚಕ್ಕೋಸ್ಕರ ಇನ್ನೊಂದು ತಪ್ಪನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಸದನದಲ್ಲಿ ಈ ಥರ ನಿಯಮಾವಳಿಗಳನ್ನ ಪಾಲಿಸದೇ ಇದ್ದರೆ ಅಲ್ಲಿ ದಂಗೆಗಳಾಗ್ತವೆ, ಅನಾಗರಿಕತೆ ಪ್ರಾರಂಭ ಆಗುತ್ತೆ, ಸದನ ಶಿಸ್ತುಬದ್ಧವಾಗಿ ನಡೆಯೋಕ್ಕೆ ಸಾಧ್ಯ ಆಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ತಮ್ಮ ಮುಂದೆ ಬಂದಿದ್ದೇನೆ. ಹಾಗಾಗಿ ವ್ಯಕ್ತಿಗತ ನೆಲೆಯಲ್ಲಿ ಅಂತ ಹೇಳಿದ್ದೇನೆ. ದಯಮಾಡಿ ಸಭಾಧ್ಯಕ್ಷರು, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸಚಿವರು ಎಲ್ಲರೂ ಕೂಡ ನಿನ್ನೆ ತಮ್ಮ ನಿಲುವನ್ನು ಪುನರ್ ವಿಮರ್ಶೆ ಮಾಡಬೇಕು. ಅಮಾನತು ರದ್ದು ಮಾಡಿದಂಥ ಆ ಆದೇಶವನ್ನು ಕೂಡಲೇ ವಾಪಸ್ ತೆಗೆದುಕೊಳ್ಳಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತೇನೆ. ಅದರ ಜೊತೆಗೆ ವಿರೋಧ ಪಕ್ಷದ ಶಾಸಕರುಗಳು ತಾವು ಸಂವಿಧಾನವನ್ನು, ನಿಯಮವನ್ನು ಗೌರವಿಸುವುದಾದರೆ ಸರಿಯಾದ ಕ್ರಮಬದ್ಧ ರೀತಿಯೊಳಗೆ ತಾವು ಅಮಾನತು ರದ್ದಾಗಿ ಒಳಗಡೆ ಹೋಗಿ, ಅದಿಲ್ಲದೆ ಶಾಸಕರಾಗಿ ಶಾಸನವನ್ನು